ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ನ 13ನೇ ಚಾಪ್ಟರ್ ಯುವರ್ ಸಬ್ಕಾನ್ಷಿಯಸ್ ಆ್ಯಂಡ್ ದ ವಂಡರ್ಸ್ ಆಫ್ ಸ್ಲೀಪ್. ಅದನ್ನ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ದಿನದಲ್ಲಿ 24 ಅವರ್ಸ್. ಈ 24 ಅವರ್ಸಲ್ಲಿ 8 ಅವರ್ಸ್ನ ನಾವು ಮಲಗೋಕ್ಕೆ ಸ್ಪೆಂಡ್ ಮಾಡ್ತೀವಿ. ಅಂದರೆ ನಮ್ಮ ಜೀವನದಲ್ಲಿ 3ರಲ್ಲಿ 1 ಭಾಗನ ಮಲಗೋಕ್ಕೆ ಸ್ಪೆಂಡ್ ಮಾಡ್ತೀವಿ. ಇದು ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ಗೂ ಹೋಲುತ್ತೆ. ಈ ನಿದ್ದೆ ಅನ್ನೋದು ಜೀವನದ ವಿಧಿ, ಅದೊಂದು ದೈವಿಕ ಕಾನೂನು. ನಾವು ಮಲಗೋವಾಗಲೇ ನಮಗೆ ಮೋಸ್ಟ್ ಆಫ್ ದ ಪ್ರಾಬ್ಲಮ್ಸ್ಗೆ ಆನ್ಸರ್ ಸಿಗ್ತಿದೆ. ನಾವು ದಿನಪೂರ್ತಿ ದುಡಿದು ಟಯರ್ಡ್ ಆಗಿರ್ತೀವಿ. ಆ ಟಯರ್ಡ್ನೆಸ್ ಹೋಗೋಕ್ಕೆ ಮಲಗ್ತೀವಿ. ಹಾಗೆ ಮಲಗೋವಾಗ ನಮ್ಮೊಳಗೆ ಒಂದು ರಿಪೇರಿಂಗ್ ಪ್ರಾಸೆಸ್ ನಡೆಯುತ್ತೆ. ನಮ್ಮ ದೇಹದ ಅಂಗಗಳು, ಹಾರ್ಟ್, ಲಂಗ್ಸ್, ಬೇರೆ ಯಾವ ಭಾಗ ಆದ್ರೂ ನಾವು ಮಲಗೋವಾಗ ಕೆಲಸ ಮಾಡ್ತಾನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಊಟ ಮಾಡಿ ಮಲಗಿದ್ರೆ ನಾವು ಮಲಗೋವಾಗ ಆ ಫುಡ್ ಡೈಜೆಸ್ಟ್ ಆಗಿ ನಮ್ಮ ಬ್ಲಡ್ಡಲ್ಲಿ ಸೇರುತ್ತೆ. ನಿದ್ರೆಯಲ್ಲೇ ನಮಗೆ ಬೆವರೋದು, ನೈಲ್ಸ್, ಹೇರ್ ಇದೆಲ್ಲ ಬೆಳೆಯುತ್ತೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಯಾವಾಗಲೂ ಮಲಗೋದೇ ಇಲ್ಲ, ರೆಸ್ಟ್ ತಗೊಳ್ಳೋದು ಇಲ್ಲ. ಅದು ಯಾವಾಗಲೂ ಆ್ಯಕ್ಟಿವ್ ಆಗೇ ಇರುತ್ತೆ. ಅದು ಮಾತ್ರ ಅಲ್ಲದೆ ನಿದ್ರೆಯಲ್ಲೇ ಹೀಲಿಂಗ್ ಪ್ರಾಸೆಸ್ ತುಂಬ ವೇಗವಾಗಿ ಆಗುತ್ತೆ. ಯಾಕಂದರೆ ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಅಡ್ಡ ಬರಲ್ಲ. ಪ್ರಾರ್ಥನೆ, ಪ್ರೇಯರ್ ಸಹ ಒಂದು ವಿಧದ ನಿದ್ರೆನೇ ಅನ್ನೋದನ್ನು ಆಥರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಮ್ಮ ಕಾನ್ಷಿಯಸ್ ಮೈಂಡ್ ಪ್ರತಿದಿನ ಜೀವನದಲ್ಲಿ ಆಗ್ತಿರೋ ದುಃಖ, ಜಗಳ ಇವುಗಳ ಜೊತೆ ಸಂಬಂಧಪಟ್ಟಿದೆ. ಇಂತಹ ಪ್ರಪಂಚದ ಭಾವನೆಗಳಿಂದ ನಾವು ಅವಾಗವಾಗ ಒಂಟಿ ಮಾಡಿಕೊಂಡು ಸಬ್ಕಾನ್ಷಿಯಸ್ ಮೈಂಡ್ನ ಜ್ಞಾನದಿಂದ ಪ್ರಾರ್ಥನೆಯ ಮೂಲಕ ಕಾಂಟ್ಯಾಕ್ಟ್ ಮಾಡಬೇಕು. ಹೀಗೆ ಪ್ರೇಯರ್ ಮಾಡುವಾಗ ನಮ್ಮ ಜೀವನದಲ್ಲಿ ಒಂದೊಂದು ಹಂತದಲ್ಲೂ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ಗೈಡೆನ್ಸ್, ಬಲ, ನಾಲೆಡ್ಜ್ ಇವುಗಳ ಸಹಾಯದಿಂದ ನಮ್ಮ ಪ್ರತಿದಿನದ ಪ್ರಾಬ್ಲಮ್ಸ್, ಡಿಫಿಕಲ್ಟೀಸ್ ಇವುಗಳನ್ನ ದಾಟಿ ಬರೋಕ್ಕಾಗುತ್ತೆ. ಹೀಗೆ ಪ್ರತಿದಿನ ಜೀವನದಲ್ಲಿ ಆಗ್ತಿರೋ ಕಿರುಚಾಟ, ಪ್ರಾಬ್ಲಮ್ಸಿಂದ ನಾವು ಒಂಟಿ ಮಾಡ್ಕೊಳ್ಳೋದು ಒಂದು ವಿಧವಾದ ನಿದ್ರೆನೇ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಪ್ರಪಂಚದ ಭಾವನೆಗಳಿಂದ ನಾವೇ ಕಟ್ಟಾಗಿ ಸಬ್ಕಾನ್ಷಿಯಸ್ ಮೈಂಡ್ನ ಜ್ಞಾನದಿಂದ ಕನೆಕ್ಟ್ ಆಗ್ತೀವಿ. ಸರಿ, ಇವಾಗ ಸ್ಲೀಪ್ ಡೆಪ್ರಿವೇಷನ್, ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಆಗೋ ಎಫೆಕ್ಟ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾರಿಗೆ ಸ್ಲೀಪ್ ಡೆಪ್ರಿವೇಷನ್ ಇದೆಯೋ ಅವ್ರಿಗೆ ಇರಿಟೇಷನ್, ಮೂಡ್ ಸ್ವಿಂಗ್ಸ್, ಡಿಪ್ರೆಷನ್ ಇಂಥದ್ದು ಬಂದು ಸೇರುತ್ತೆ. ನ್ಯಾಷನಲ್ ಅಸೋಸಿಯೇಷನ್ ಆಫ್ ಮೆಂಟಲ್ ಹೆಲ್ತ್ ಅದರಲ್ಲಿ ವರ್ಕ್ ಮಾಡಿರೋ ಡಾಕ್ಟರ್ ಜಾರ್ಜ್ ಸ್ಟೀವನ್ಸನ್ ಅನ್ನೋರು ನಿದ್ರೆ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಯೂಶ್ವಲಿ ಹ್ಯೂಮನ್ಸ್ಗೆ 6 ಅವರ್ಸ್ ನಿದ್ದೆ ಇದ್ರೇ ತುಂಬ ಆರೋಗ್ಯವಾಗಿರ್ತಾರೆ. ಹಲವರಿಗೆ 6 ಅವರ್ಸ್ಗಿಂತ ಹೆಚ್ಚು ನಿದ್ರೆ ಬೇಕಾಗ್ತಿದೆ. ಯಾರು ನನಗೆ 6 ಅವರ್ಸ್ಗಿಂತ ಕಡಿಮೆ ನಿದ್ದೆ ಇದ್ದರೆ ಸಾಕು, ನಾನು ಅದರಲ್ಲೇ ಆರೋಗ್ಯವಾಗಿರ್ತೀನಿ ಅಂತ ಹೇಳ್ತಾರೋ ಅವರು ತನ್ನನ್ನು ತಾನು ಮೋಸ ಮಾಡ್ಕೊಳ್ತಿದ್ದಾರೆ ಅಂತ ಅರ್ಥ ಅನ್ನೋ ರೀತಿ ಹೇಳಿದ್ದಾರೆ. ಮೆಡಿಕಲ್ ಫೀಲ್ಡಲ್ಲಿ ಅಫಿಷಿಯಲ್ಸ್ ಈ ಸ್ಲೀಪ್ ಡೆಪ್ರಿವೇಷನ್ನ ಬಗ್ಗೆ ಸ್ಟಡಿ ಮಾಡಿ ತಿಳ್ಕೊಂಡಿದ್ದು ಏನಂದರೆ, ಸ್ಲೀಪ್ ಡೆಪ್ರಿವೇಷನ್ ಸ್ಲೋ ಆಗಿ ಮಾನಸಿಕ ಆರೋಗ್ಯನ ಹಾನಿ ಮಾಡುತ್ತೆ. ಹೆಚ್ಚು ನಿದ್ರೆ ಯಾಕೆ ಮುಖ್ಯ ಅನ್ನೋದನ್ನ ಡೀಟೇಲ್ಡಾಗಿ ತಿಳ್ಕೊಳ್ಳೋಣ. ದ ರೀಡರ್ಸ್ ಡೈಜೆಸ್ಟ್ ಅನ್ನೋ ಇಶ್ಯೂ ಅಲ್ಲಿ ರಾಬರ್ಟ್ ಓಬ್ರಿಯನ್ ಅನ್ನೋರು ಮೇ ಬಿ ಯು ನೀಡ್ ಮೋರ್ ಸ್ಲೀಪ್ ಅನ್ನೋ ಆರ್ಟಿಕಲ್ನ ಬರೆದಿದ್ದಾರೆ. ಈ ಆರ್ಟಿಕಲ್ ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಬರೋ ಎಫೆಕ್ಟ್ಸ್ನ ಬಗ್ಗೆ. ವಾಷಿಂಗ್ಟನ್ DC ವಾಲ್ಟರ್ ರೀಡ್ ಆರ್ಮಿ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚಿಂದ ಸೋಲ್ಜರ್ಸ್ನ ಮೇಲೆ 3 ವಾರಗಳವರೆಗೂ ಎಕ್ಸ್ಪೆರಿಮೆಂಟ್ಸ್ ನಡೀತು. ಈ ಎಕ್ಸ್ಪೆರಿಮೆಂಟಲ್ಲಿ ಅವರು 4 ದಿನಗಳವರೆಗೂ ಅವ್ರನ್ನ ಮಲಗದೇ ಇರೋ ಹಾಗೆ ಮಾಡಿ ಅದರಿಂದ ಅವರ ಬಿಹೇವಿಯರ್ ಆ್ಯಂಡ್ ಪರ್ಸ್ನಾಲಿಟಿಯಲ್ಲಿ ಬರೋ ಚೇಂಜಸ್ನ ಅಬ್ಸರ್ವ್ ಮಾಡಿ ರಿಪೋರ್ಟ್ ಮಾಡಿದರು. ಆ ರಿಪೋರ್ಟಲ್ಲಿರೋ ರಿಸಲ್ಟ್ನ ಒಂದೊಂದೇ ನೋಡೋಣ. ಮೊದಲನೇ ರಿಸಲ್ಟ್ ಏನಂದರೆ, ಸರಿಯಾದ ನಿದ್ರೆ ಇಲ್ಲದೆ ಇರೋದ್ರಿಂದ ಬ್ರೈನ್ ಟಯರ್ಡ್ ಆಗಿ ನಿದ್ದೆಗೋಸ್ಕರ ಕಾಯ್ತಾ ಅದಕ್ಕೋಸ್ಕರ ಅದು ಏನನ್ನು ಬೇಕಾದರೂ ಸ್ಯಾಕ್ರಿಫೈಸ್ ಮಾಡಿಬಿಡುತ್ತೆ. ಸೆಕೆಂಡ್ ರಿಸಲ್ಟ್ ಏನಂದರೆ, ಲ್ಯಾಪ್ಸ್ ಇಲ್ಲ ಮೈಕ್ರೋಸ್ಲಿಪ್ ಉಂಟಾಗುತ್ತೆ. ಲ್ಯಾಪ್ಸ್ ಅಂದರೆ ಕಾನ್ಸಂಟ್ರೇಷನ್ ಪವರ್ ಟೆಂಪ್ರವರಿಯಾಗಿ ಫೇಲ್ ಆಗೋದು. ಮೈಕ್ರೋಸ್ಲಿಪ್ ಅನ್ನೋದು ಕೆಲವು ಸೆಕೆಂಡ್ಸ್ ಮಾತ್ರ ಮಲಗೋದು. ಈ ಲ್ಯಾಪ್ಸಸ್ ಆ್ಯಂಡ್ ಮೈಕ್ರೋಸ್ಲಿಪ್ 1 ಅವರಲ್ಲಿ 3 to 4 ಟೈಮ್ಸ್ ಆಗುತ್ತೆ. ಇದು ಆಗೋವಾಗೆಲ್ಲ ಹಾರ್ಟ್ ಬೀಟ್ ಸ್ಲೋ ಆಗಿ ಕಣ್ಣೆಲ್ಲ ಫುಲ್ಲು ಟಯರ್ಡ್ ಆಗಿಬಿಡುತ್ತೆ. ಇದು ಆಗೋವಾಗ ಒಂದು ಬ್ಲ್ಯಾಂಕ್ನೆಸ್ ಬಂದುಬಿಡುತ್ತೆ, ಇಲ್ಲಾಂದರೆ ಡ್ರೀಮ್ ಬರುತ್ತೆ. ಸೊ ಕೆಲವು ಹವರ್ಸ್ ಮಾತ್ರ ನಿದ್ರೆ ಇಲ್ಲ ಅಂದರೆ ಈ ಲ್ಯಾಪ್ಸಸ್ ಆ್ಯಂಡ್ ಮೈಕ್ರೋಸ್ಲಿಪ್ ಅನ್ನೋದು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಮಾತ್ರನೇ ಇರುತ್ತೆ. ಅದೇ ಹಲವು ಅವರ್ಸ್ ನಿದ್ರೆ ಇಲ್ಲ ಅಂದರೆ ಅದೇ ಲ್ಯಾಪ್ಸಸ್ ಆರ್ ಮೈಕ್ರೋಸ್ಲಿಪ್ ಅವ್ರಿಗೆ 2ರಿಂದ 3 ಸೆಕೆಂಡ್ಸ್ವರೆಗೂ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಡೇಂಜರ್ ಅಂದರೆ, ಫಾರ್ ಎಕ್ಸಾಂಪಲ್ ಒಬ್ಬ ಪೈಲಟ್ ಏರ್ಕ್ರಾಫ್ಟ್ನ ಪೈಲಟಿಂಗ್ ಮಾಡ್ತಿರೋವಾಗ ಮಿಂಚು, ಸಿಡಿಲುಗಳು ಇದ್ರೂ ಅವ್ರಿಗೆ ಈ ಮೈಕ್ರೋಸ್ಲಿಪ್ ಆರ್ ಲ್ಯಾಪ್ಸಸ್ನ ತಡೆಯೋಕ್ಕಾಗಲಿಲ್ಲ ಅನ್ನೋದನ್ನ ಕಂಡುಹಿಡಿದಿದ್ದಾರೆ. 3ನೇ ರಿಸಲ್ಟ್ ಏನಂದರೆ, ಅದು ಹ್ಯೂಮನ್ ಮೆಮೊರಿನ ತುಂಬ ಅಫೆಕ್ಟ್ ಮಾಡ್ತಿದೆ. ಈ ಸ್ಲೀಪ್ ಡೆಪ್ರಿವೇಷನಿಂದ ಸಫರ್ ಆಗ್ತಿದ್ದ ಸೋಲ್ಜರ್ಸ್ಗೆ
ಅವ್ರಿಗೆ ಕೊಡ್ತಿರೋ ಟಾಸ್ಕಲ್ಲಿದ್ದಂಥ ಫುಲ್ ಇನ್ಫಾರ್ಮೇಷನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗದೆ ಕಂಪ್ಲೀಟಾಗಿ ಕನ್ಫ್ಯೂಸ್ ಆಗಿ ನೆನಪಲ್ಲೂ ಇಟ್ಕೊಳ್ಳೋಕ್ಕಾಗದೆ ಅವ್ರಿಗೆ ಕೊಟ್ಟಂತಹ ಟಾಸ್ಕ್ನ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡದೆ ಫೇಲ್ ಆದರು. ಸೊ ಇದೆಲ್ಲನೇ ಅವರು ಕಂಡಿಡಿದಂಥ ಅಬ್ಸರ್ವೇಷನ್ಸ್ನ ರಿಸಲ್ಟ್. ಸರಿ, ನಾವು ಒಂದು ಇಕ್ಕಟ್ಟಾದ ಸಿಚುಯೇಷನಲ್ಲಿದ್ದೀವಿ. ಆ ಸಿಚುಯೇಷನಲ್ಲಿ ನಾವು ಕರೆಕ್ಟಾದ ಡಿಸಿಷನ್ ತಗೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತೀವಿ. ಅದಕ್ಕೆ ನಮ್ಮ ನಿದ್ರೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ನ ನೋಡೋಣ. ಲಾಸ್ ಏಂಜಲ್ಸಲ್ಲಿದ್ದ ಒಂದು ಲೇಡಿಗೆ ನ್ಯೂಯಾರ್ಕಲ್ಲಿರೋ ಒಂದು ಕಂಪನಿ ಒಂದು ಜಾಬ್ ಆಫರ್ ಕಳಿಸಿದೆ. ಆ ಆಫರ್ ಎಂಥದ್ದು ಅಂದರೆ, ಇವಾಗ ಅವರು ಇರೋ ಪೊಸಿಷನ್ಗಿಂತ ದೊಡ್ಡ ಪೊಸಿಷನ್ ಆ್ಯಂಡ್ ಇವಾಗ ತಗೊಳ್ತಿರೋ ಸ್ಯಾಲ್ರಿಗಿಂತ ಹೆಚ್ಚು ಸ್ಯಾಲ್ರಿ ಇರೋ ಒಳ್ಳೆ ಜಾಬ್ ಆಫರ್ನ ಕಳಿಸಿದ್ದಾರೆ. ಆ ಜಾಬ್ ಆಫರ್ನ ಅಕ್ಸೆಪ್ಟ್ ಮಾಡಬೇಕಾ ಬೇಡವಾ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದರು. ಈ ಸಿಚುವೇಷನಲ್ಲಿ ಅವರು ಸರಿಯಾದ ಡಿಸಿಷನ್ ತಗೊಳ್ಳೋಕ್ಕೆ ಅವರು ಆಥರ್ ಜೋಸೆಫ್ ಮರ್ಫಿ ಹೇಳಿರೋ ಮೆಥಡ್ನ ಫಾಲೋ ಮಾಡಿದ್ರು. ಅಂದರೆ ಅವರು ಮಲಗೋಕ್ಕೆ ಮುಂಚೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಮಾತಾಡಿದ್ರು. ಹೇಗೆ ಅಂದರೆ, ನನಗೆ ಯಾವುದು ಒಳ್ಳೆಯದು ಅಂತ ನನ್ನಲ್ಲಿರೋ ಸಬ್ಕಾನ್ಷಿಯಸ್ ಮೈಂಡ್ನ ಕ್ರಿಯೇಟಿವ್ ಇಂಟೆಲಿಜೆನ್ಸ್ಗೆ ಚೆನ್ನಾಗೇ ಗೊತ್ತಿದೆ. ಈ ಜಾಬ್ ಆಫರ್ನ ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ ಅನ್ನೋದಕ್ಕೆ ನನ್ನ ಸಬ್ಕಾನ್ಷಿಯಸ್ ಮೈಂಡ್ ನನಗೆ ಸರಿಯಾದ ಡಿಸಿಷನ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಆ ಹೆಲ್ಪ್ಗೆ ನನ್ನ ಥ್ಯಾಂಕ್ಸ್ ಅಂತ ಹೇಳಿ ಮಲ್ಕೊಂಡ್ರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳೋವಾಗ ಆ ಜಾಬ್ ಆಫರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಅವರ ಇನ್ನರ್ ಫೀಲ್ ಹೇಳ್ತು. ಸೊ ಅವರು ಅದನ್ನ ರಿಜೆಕ್ಟ್ ಮಾಡಿದ್ರು. ಕೆಲವು ಮಂತ್ಸ್ನ ನಂತರ ಅವ್ರಿಗೆ ತಿಳಿಯ ಬಂದಿದ್ದು ಏನಂದರೆ, ಅವ್ರಿಗೆ ಜಾಬ್ ಆಫರ್ ಕೊಟ್ಟಂತಹ ಆ ನ್ಯೂಯಾರ್ಕ್ ಕಂಪನಿ ಲಾಸ್ ಆಗಿ ಕ್ಲೋಸ್ ಮಾಡಿಬಿಟ್ರು. ಇದರಿಂದ ನಮಗೆ ಏನು ಗೊತ್ತಾಯಿತು ಅಂದರೆ, ಕಾನ್ಷಿಯಸ್ ಮೈಂಡ್ಗೆ ಹೊರಗೆ ನಡೀತಿರೋ ನಿಜಗಳು ಮಾತ್ರ ಗೊತ್ತು. ಅಂದರೆ ಸ್ಯಾಲರಿ ಹೆಚ್ಚಾಗಿದೆ, ಪೊಸಿಷನ್ ಚೆನ್ನಾಗಿದೆ, ನ್ಯೂಯಾರ್ಕ್ ಸಿಟಿ ತುಂಬ ಒಳ್ಳೆ ಸಿಟಿ, ಹೀಗೆ ಬೇಸಿಕ್ ನಿಜಗಳು ಮಾತ್ರನೇ ಅದಕ್ಕೆ ಗೊತ್ತು. ಅದರ ಸಬ್ಕಾನ್ಷಿಯಸ್ ಮೈಂಡ್ಗೆ ಮಾತ್ರನೇ ಅದು ನಮ್ಮನ್ನ ಸಕ್ಸಸ್ನ ಕಡೆ ಕರ್ಕೊಂಡೋಗುತ್ತಾ ಇಲ್ಲ ಫೇಲ್ಯೂರ್ನ ಕಡೆ ಕರ್ಕೊಂಡೋಗುತ್ತಾ ಅಂತ ಫ್ಯೂಚರ್ನ ಬಗ್ಗೆ ಸಹ ಗೊತ್ತಾಗುತ್ತೆ. ಇದೇ ರೀತಿ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲ್ ಆಥರ್ ಜೋಸೆಫ್ ಮರ್ಫಿ ಲೈಫಲ್ಲಿ ನಡೆದಿರೋ ಓನ್ ಇನ್ಸಿಡೆಂಟ್. ಸೆಕೆಂಡ್ ವರ್ಲ್ಡ್ ವಾರ್ಗೆ ಮುಂಚೆ ಅವ್ರಿಗೆ ಪರ್ಲ್ ಹಾರ್ಬರಿಂದ ಒಂದು ಸೂಪರ್ ಆದ ಪೊಸಿಷನ್, ಒಳ್ಳೆ ಸ್ಯಾಲರಿಯ ಜೊತೆ ಜಾಬ್ ಆಫರ್ ಬಂತು. ಅದನ್ನ ಅಕ್ಸೆಪ್ಟ್ ಮಾಡಬೇಕಾ ಇಲ್ಲ ರಿಜೆಕ್ಟ್ ಮಾಡಬೇಕಾ ಅಂತ ಅವರ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಗೈಡೆನ್ಸ್ ಕೇಳಿ ಪ್ರೇಯರ್ ಮಾಡಿದ್ರು. ಹೇಗೆ ಅಂದರೆ, ನನ್ನೊಳಗೆ ಇನ್ಫಿನಿಟ್ ಇಂಟೆಲಿಜೆನ್ಸ್ ಇದೆ, ಅದಕ್ಕೆ ಒಳ್ಳೆಯದು ಕೆಟ್ಟದು ಎಲ್ಲನೂ ಗೊತ್ತು. ಸೊ ರೈಟ್ ಡಿಸಿಷನ್ ಏನು ಅನ್ನೋದು ಅದಕ್ಕೆ ಗೊತ್ತು. ಅದನ್ನ ಹೇಗೆ ತಿಳಿಸಿದ್ರು ನನಗೆ ಅರ್ಥ ಆಗುತ್ತೆ, ಅದೇ ರೀತಿ ನನಗೆ ತಿಳಿಸುತ್ತೆ ಅಂತ ಹೇಳಿ ಮಲ್ಕೊಂಡ್ರು. ಸೊ ನಿದ್ದೆಯಲ್ಲಿ ಅವ್ರಿಗೆ ಒಂದು ಕನಸು ಬರುತ್ತೆ. ಆ ಕನಸಲ್ಲಿ ಅವರ ಫ್ರೆಂಡ್ ಒಬ್ಬರು 3 ವರ್ಷಗಳ ನಂತರ ಒಂದು ನ್ಯೂಸ್ ಪೇಪರ್ನ ತೊಗೊಂಡು ಬಂದು ಇವ್ರಿಗೆ ತೋರಿಸಿ, ನೋಡು ಇದರ ಹೆಡ್ಲೈನ್ನ, ನೀನು ಹೋಗಬೇಡ ಅಂತ ಹೇಳ್ತಾರೆ. ಆ ನ್ಯೂಸ್ ಪೇಪರ್ನ ಹೆಡ್ಲೈನ್ಸ್ನ ನೋಡಿದ್ರೆ ಒಂದು ವಾರ್ ನಡೆದಿರೋ ಹಾಗೆ, ಪರ್ಲ್ ಹಾರ್ಬರ್ನ ಮೇಲೆ ಅಟ್ಯಾಕ್ ಮಾಡಿರೋ ಹಾಗೆ ನ್ಯೂಸ್ ಬಂದಿದೆ. ಸೊ ಆ ಕನಸು ಬಂದಿದ್ದರಿಂದ ಇವರು ಏನು ಮಾಡಿದ್ರು ಅಂದರೆ, ಆ ಜಾಬ್ ಆಫರ್ನ ರಿಜೆಕ್ಟ್ ಮಾಡ್ತಾರೆ. ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವ ರೀತಿ ನಮಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ಸಹ ಗೊತ್ತು. ಅವರ ಕನಸಲ್ಲಿ ಅವ್ರಿಗೆ ಗೊತ್ತಿರೋ ಒಂದು ಫ್ರೆಂಡ್ನ ಮೂಲಕ 3 ವರ್ಷಗಳ ನಂತರ ಏನಾಗುತ್ತೋ ಅದನ್ನು ಕ್ಲಿಯರಾಗಿ ನ್ಯೂಸ್ ಪೇಪರ್ನ ಹೆಡ್ಲೈನ್ಸಲ್ಲಿ ತೋರಿಸಿ ಡ್ರಾಮಟೈಸ್ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ ಅವ್ರಿಗೆ ಕನಸಿನ ಮೂಲಕ ಅರ್ಥ ಮಾಡಿಸಿದೆ ಅನ್ನೋದನ್ನ ನಮಗೆ ಹೇಳ್ತಾರೆ. ಸೊ ಸಬ್ಕಾನ್ಷಿಯಸ್ ಮೈಂಡ್ಗೆ ಫ್ಯೂಚರಲ್ಲಿ ಏನು ನಡೆಯುತ್ತೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಅದಕ್ಕೆ ಮಾತ್ರನೇ ಇದೆ. ಫ್ಯೂಚರ್ನ ಬಗ್ಗೆ ಗೊತ್ತಿದ್ರಿಂದಲೇ ಸಬ್ಕಾನ್ಷಿಯಸ್ ಮೈಂಡ್ ಆಥರ್ನ ಒಂದು ದೊಡ್ಡ ಡೇಂಜರಿಂದ ಕಾಪಾಡಿದೆ. ಒಂದು ಚಿಕ್ಕ ನಿದ್ರೆಯಿಂದ ಒಬ್ಬರಿಗೆ $15,000 ಸಿಕ್ಕಿದೆ. ಅದು ಹೇಗೆ ಅಂತ ನೋಡೋಣ. ಸ್ಪಿಟ್ಸ್ಬರ್ಗ್ ಅಲ್ಲಿರೋ ಜೋನ್ಸ್ ಆ್ಯಂಡ್ ಲಾಫ್ಲಿನ್ ಸ್ಟೀಲ್ ಕಾರ್ಪೊರೇಷನಲ್ಲಿ ರೇ ಹ್ಯಾಮ್ಸ್ಟ್ರಾಂಗ್ ಅನ್ನೋರು ಕೆಲಸ ಮಾಡ್ತಿದ್ರು. ಅವರು ಕೆಲಸ ಮಾಡ್ತಿದ್ದ ಟೈಮಲ್ಲಿ ಬಾರ್ ಮಿಲ್ ಇನ್ಸ್ಟಾಲ್ ಮಾಡಿದ್ರು. ಅಂದರೆ ಸ್ಟೀಲ್ ರಾಡ್ಸ್ನ ಸ್ಟ್ರೈಟಾಗಿ ಕೂಲಿಂಗ್ ಬಡ್ಸ್ಗೆ ಡೆಲಿವರ್ ಮಾಡೋ ಬಾರ್ ಮಿಲ್ನ ಇನ್ಸ್ಟಾಲ್ ಮಾಡಿದರು. ಆದರೆ ಆ ಬಾರ್ ಮಿಲ್ ವರ್ಕ್ ಆಗಿಲ್ಲ. ಯಾವುದೋ ಒಂದು ಸ್ವಿಚ್ನ ತಪ್ಪಾಗಿ ಫಿಕ್ಸ್ ಮಾಡಿದರು. ಅದನ್ನ ಸರಿಯಾಗಿ ಫಿಕ್ಸ್ ಮಾಡೋಕ್ಕೆ 12 ಟೈಮ್ಸ್ ಅವರು ಟ್ರೈ ಮಾಡಿದ್ದಾರೆ, ಆದರೂ ಅದು ವರ್ಕ್ ಆಗಲಿಲ್ಲ. ಸೊ ಹಾಗೆ ಟ್ರೈ ಮಾಡಿ ಮಧ್ಯಾಹ್ನ ಆಗೋಯ್ತು. ಹ್ಯಾಮರ್ಸ್ಟ್ರಾಮ್ ಏನು ಮಾಡಿದ್ರು ಅಂದರೆ, ಆ ಪ್ರಾಬ್ಲಮ್ನ ಬಗ್ಗೆನೇ ಥಿಂಕ್ ಮಾಡಿಕೊಂಡು ಇದಕ್ಕೆ ಒಂದು ಹೊಸ ಡಿಸೈನ್ ಸಿಕ್ಕಿದ್ರೆ ಈ ಸ್ವಿಚ್ನ ನಾವು ಕರೆಕ್ಟಾಗಿ ಫಿಕ್ಸ್ ಮಾಡಿಬಿಡ್ಬೋದು ಅಂತ ಥಿಂಕ್ ಮಾಡಿಕೊಂಡ್ರೆ ಅವರು ಮಲಗ್ತಿದ್ದಾರೆ. ಅದೊಂದು ನ್ಯಾಪ್ ಅಷ್ಟೇ. ಅದರಲ್ಲೂ ಅವ್ರಿಗೆ ಡ್ರೀಮ್ ಬಂದಿದೆ. ಅದರಲ್ಲಿ ಆ ಸ್ವಿಚ್ನ ಫಿಕ್ಸ್ ಮಾಡೋಕ್ಕೆ ಒಂದು ಹೊಸ ಡಿಸೈನ್ ಬಂದಿದೆ. ತಕ್ಷಣ ನಿದ್ರೆಯಿಂದ ಎದ್ದು ಅವರು ಕನಸಲ್ಲಿ ನೋಡಿರೋ ಬೇರೆ ಡಿಸೈನ್ನ ಬೇಗ ಪೇಪರ್ನ ಮೇಲೆ ಡ್ರಾ ಮಾಡಿದ್ದಾರೆ. ಆ ಡಿಸೈನ್ಗೆ ತಕ್ಕಂತೆ ಆ ಸ್ವಿಚ್ನ ಫಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಅದು ಫಿಕ್ಸ್ ಆಯಿತು ಆ್ಯಂಡ್ ಕೆಲಸ ಮಾಡೋಕ್ಕೆ ಶುರು ಆಯಿತು. ಆ ಕೂಲಿಂಗ್ ಬಡ್ಸ್ಗೆ ಬಾರ್ ಮಿಲ್ ಸ್ಟ್ರೈಟಾಗಿ ಡೆಲಿವರ್ ಮಾಡೋಕ್ಕೆ ಶುರು ಮಾಡ್ತು. ಸೊ ಈ ರೀತಿ ಒಂದು ಹೊಸ ಡಿಸೈನ್ನ ಕೊಟ್ಟಿರೋದ್ರಿಂದ ಹ್ಯಾಮರ್ಸ್ಟ್ರಾಮ್ಗೆ ಅವರ ಕಂಪನಿ $15,000 ಅವಾರ್ಡ್ ಕೊಟ್ಟರು.
ಆ ಕಾಲದಲ್ಲಿ $15,000 ಅನ್ನೋದು ಎಷ್ಟು ದೊಡ್ಡ ಪ್ರೈಸ್ ಮನಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ನೆಕ್ಸ್ಟ್ ನೋಡೋ ಎಕ್ಸಾಂಪಲಲ್ಲಿ ಒಬ್ಬ ಫೇಮಸ್ ಪ್ರೊಫೆಸರ್ ಅವರ ಪ್ರಾಬ್ಲಮ್ಗೆ ಇರೋ ಸೊಲ್ಯೂಷನ್ನ ನಿದ್ರೆಯಲ್ಲಿ ಹೇಗೆ ಫೈಂಡ್ ಮಾಡಿದ್ರೋ ನೋಡೋಣ. ಡಾಕ್ಟರ್ H.V. ಹೆಲ್ಫ್ರೆಟ್ ಇವರು ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರಿಗೆ ಒಂದು ಸರಿ ಅಗೇಟ್ ಅನ್ನೋ ಆಭರಣ ಕಲ್ಲಿನ 2 ತುಂಡುಗಳು ಸಿಕ್ತು. ಅವ್ರೇನು ಅಂದ್ಕೊಂಡ್ರು ಅಂದರೆ ಯಾರೋ ಬ್ಯಾಬಿಲಿಯನ್ಸ್ ಹಾಕ್ಕೊಂಡಿರೋ ರಿಂಗ್ನ ತುಂಡುಗಳು ಅಂತ ಅಂದ್ಕೊಂಡ್ರು. ಒಂದು ಸ್ಯಾಟರ್ಡೆ ಈವ್ನಿಂಗ್ ಆ ರಿಂಗ್ಸ್ ಯಾವುದಾಗಿರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅವತ್ತು ಮಿಡ್ನೈಟ್ ಆಗಿಬಿಡುತ್ತೆ. ಅವರು ಫುಲ್ ಟಯರ್ಡಾಗಿ ಮಲ್ಗೋಕ್ಕೆ ಹೋಗ್ಬಿಡ್ತಾರೆ. ಆ ನಿದ್ರೆಯಲ್ಲಿ ಅವ್ರಿಗೆ ಒಂದು ಕನಸು ಬರುತ್ತೆ. ಒಬ್ಬ ಹೈಟಾಗಿ ಸ್ಲಿಮ್ ಆಗಿರೋ 40 ವರ್ಷ ಇರೋ ಫಾದರ್ ಅವ್ರನ್ನ ಒಂದು ಟೆಂಪಲಲ್ಲಿರೋ ಟ್ರೆಷರ್ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಆ ಟ್ರೆಷರ್ ರೂಮ್ ತುಂಬ ಚಿಕ್ಕದಾಗಿ, ಸೀಲಿಂಗ್ನ ಹೈಟ್ ಕಮ್ಮಿಯಾಗಿ, ವಿಂಡೋಸ್ ಇಲ್ಲದೆ ಇದೆ. ಆ ರೂಮಲ್ಲಿ ಅವರು ನೋಡಿದಂಥ ಅಗೇಟ್ ಅನ್ನೋ ಆಭರಣ ಕಲ್ಲು ಆ್ಯಂಡ್ ಲಪಿಸ್ ಲಾಜುಲಿ ಅನ್ನೋ ಆಭರಣ ಕಲ್ಲಿನ ತುಂಡುಗಳು ಅಲ್ಲಲ್ಲಿ ಬಿದ್ದಿರೋದನ್ನ ನೋಡ್ತಾರೆ. ಹಾಗೆ ನೋಡ್ತಿರೋವಾಗ ಆ ಫಾದರ್ ಇವ್ರನ್ನ ಕರೆದು ಏನು ಹೇಳ್ತಾರೆ ಅಂದರೆ, ನಿಮ್ಮ ಹತ್ರ ಇರೋ 2 ತುಂಡುಗಳು ರಿಂಗ್ದಲ್ಲ, ಈ ಟೆಂಪಲಲ್ಲಿರೋ ದೇವರ ಶಿಲೆಯಲ್ಲಿ 2 ಇಯರಿಂಗ್ಸ್ ಇರುತ್ತೆ, ಅದರಿಂದ ಸಪ್ರೇಟಾಗಿ ಬಿದ್ದ ಪೀಸಸ್ಸೇ ನಿನ್ನ ಹತ್ರ ಇದೆ, ಅದನ್ನ ತಂದು ಫಿಕ್ಸ್ ಮಾಡಿ ನೋಡಿದ್ರೆ ನಿನಗೆ ನಾನು ಹೇಳ್ತಿರೋದು ನಿಜ ಅಂತ ಗೊತ್ತಾಗುತ್ತೆ ಅಂತ ಹೇಳಿ ಕಣ್ಮರೆ ಆಗೋಗ್ತಾರೆ. ಇವರು ಎದ್ದ ತಕ್ಷಣ ಏನು ಮಾಡ್ತಾರೆ ಅಂದರೆ ಆ ಟೆಂಪಲ್ ಒಳಗೆ ಹೋಗಿ ನೋಡ್ತಾರೆ. ಆ ದೇವರ ಶಿಲೆಯಲ್ಲಿ 2 ವಾಲೆಗಳಿವೆ. ಅದನ್ನ ನೋಡುವಾಗ ಇವ್ರ ಹತ್ರ ಇರೋ ಆ ಪೀಸಸ್ನ ಇಡ್ತಾರೆ. ಕರೆಕ್ಟಾಗಿ ಅದು ಮ್ಯಾಚ್ ಆಗ್ತಿದೆ. ಸೊ ಅವರ ಕ್ವೆಶನ್ಗೆ ಬೇಕಾದ ಆನ್ಸರ್ನ ಎಷ್ಟು ಈಸಿಯಾಗಿ ಅವರ ಸಬ್ಕಾನ್ಷಿಯಸ್ ಮೈಂಡ್ ಅವ್ರಿಗೆ ತೋರಿಸ್ಬಿಡ್ತು ಅನ್ನೋದಕ್ಕೆ ಇದೊಂದು ಸರಿಯಾದ ಎಕ್ಸಾಂಪಲ್. ಓಕೆ, ಇವಾಗ ಸಬ್ಕಾನ್ಷಿಯಸ್ ಮೈಂಡ್ ಒಬ್ಬ ಫೇಮಸ್ ರೈಟರ್ಗೆ ನಿದ್ರೆಯಲ್ಲಿ ಹೇಗೆಲ್ಲ ಸಹಾಯ ಮಾಡ್ತು ಅನ್ನೋದನ್ನ ನೋಡೋಣ. ರಾಬರ್ಟ್ ಲೂಯಿಸ್ ಸ್ಟೀವೆನ್ಸನ್ ಅನ್ನೋರು ಫೇಮಸ್ ಆದ ರೈಟರ್. ಇವರು ಥ್ರಿಲ್ಲರ್ ನಾವೆಲ್ಸ್ನ ಹೆಚ್ಚಾಗಿ ಬರೀತಾರೆ. ಅವರು ಕನಸು ಕಾಣೋದು ಒಂದು ಅಭ್ಯಾಸವಾಗಿಯೇ ಇತ್ತು. ಸೊ ಆ ಹ್ಯಾಬಿಟ್ನ ಅವರು ಅನುಕೂಲಕರವಾಗಿ ಉಪಯೋಗಿಸ್ಕೊಂಡ್ರು. ಹೇಗೆ ಅಂದರೆ ಅವರ ಫಂಡ್ ಅಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗೆಲ್ಲ ಕಡಿಮೆ ಆಗುತ್ತೋ ಆವಾಗ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಮಲಗೋಕ್ಕೆ ಮುಂಚೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಂತೆ. ಲೈಕ್, ನನಗೆ ಒಂದು ಥ್ರಿಲ್ಲಿಂಗ್ ನಾವೆಲ್ ಬರೀಬೇಕು, ಅದಕ್ಕೆ ಸ್ಟೋರೀಸ್ ಬೇಕು, ಆ ನಾವೆಲ್ನ ಮಾರ್ಕೆಟಿಂಗ್ ಮಾಡೋವಾಗ ನನಗೆ ತುಂಬ ಪ್ರಾಫಿಟ್ ಬರಬೇಕು, ಈ ರೀತಿ ಒಂದು ಥ್ರಿಲ್ಲಿಂಗ್ ಸ್ಟೋರೀಸ್ನ ನನಗೆ ಕೊಡು ಅಂತ ಹೇಳಿ ಮಲಗ್ತಾರಂತೆ. ಅದಕ್ಕೆ ತಕ್ಕಂತೆ ಅವರ ಸಬ್ಕಾನ್ಷಿಯಸ್ ಮೈಂಡ್ ಸಹ ಅವರ ಕನಸಿನ ಮೂಲಕ ಪಾರ್ಟ್ ಬೈ ಪಾರ್ಟ್ ಒಂದು ಸೀರಿಯಲ್ನ ಹಾಗೆ ಆ ಸ್ಟೋರೀಸ್ನ ಕೊಡುತ್ತಂತೆ. ಅವ್ರಿಗೆ ಗೊತ್ತಿರಲ್ವಂತೆ ಆ ಸ್ಟೋರಿಯ ಎಂಡಿಂಗ್ ಏನು ಅಂತ. ಆದರೆ ಪ್ರತಿ ರಾತ್ರಿ ಒಂದೊಂದು ಪಾರ್ಟಾಗಿ ಆ ನಾವೆಲ್ಗೆ ಬೇಕಾಗಿರೋ ಸ್ಟೋರಿನ ಕನಸಿನ ರೂಪದಲ್ಲಿ ಕೊಡುತ್ತಂತೆ. ಸೊ ಇದೇ ಸಬ್ಕಾನ್ಷಿಯಸ್ ಮೈಂಡ್ನ ಅದ್ಭುತವಾದ ಶಕ್ತಿ. ಸರಿ, ಇವಾಗ ನಿದ್ರೆ ಇಲ್ಲದೆ ಯಾರೆಲ್ಲ ಸಫರ್ ಆಗ್ತಿದ್ದಾರೋ ಅವ್ರಿಗೆಲ್ಲ ಈ ಆಥರ್ ಒಂದು ಚಿಕ್ಕ ಪ್ರೇಯರ್ನ ಹೇಳಿದ್ದಾರೆ. ಈ ಪ್ರೇಯರ್ನ ತುಂಬ ಕಾಮಾಗಿ ಸ್ಲೋ ಆಗಿ ಮಲ್ಗೋಕ್ಕೆ ಮುಂಚೆ ರಿಪೀಟ್ ಮಾಡಿದ್ರೆ ಸಾಕು, ಒಳ್ಳೆ ನಿದ್ರೆ ಬರುತ್ತೆ ಅಂತ ಹೇಳಿದ್ದಾರೆ. ಆ ಪ್ರೇಯರ್ ಏನಂದರೆ, ಮೈ ಟೋಸ್ ಆರ್ ರಿಲ್ಯಾಕ್ಸ್, my ankles are relaxed, my abdominal muscles are relaxed, my heart and lungs are relaxed, my hands and arms are relaxed, my neck is relaxed, my brain is relaxed, my face is relaxed, my eyes are relaxed, my whole mind and body are relaxed. ನನಗೆ ಕೆಟ್ಟದ್ದು ಮಾಡಿದ ಎಲ್ಲರನ್ನು ನಾನು ಫರ್ಗಿವ್ ಮಾಡ್ತೀನಿ. ನಾನು ಎಲ್ರಿಗೂ ಹೆಲ್ತ್, ಪೀಸ್, ಹ್ಯಾಪಿನೆಸ್ ಸಿಗಲಿ ಅಂತ ಪ್ರೇ ಮಾಡ್ತೀನಿ. ನಾನು ಕಂಪ್ಲೀಟಾಗಿ ಪ್ರಶಾಂತವಾಗಿದ್ದೀನಿ. ಈ ಕಾಮ್ನೆಸ್ ನೈಟೆಲ್ಲ ನನ್ನ ಜೊತೆನೇ ಇರುತ್ತೆ. ಸೊ ನಾನು ಬೆಳಗ್ಗೆ ಎದ್ದೇಳುವಾಗ ಖುಷಿಯಿಂದ ಎದ್ದೇಳ್ತೀನಿ. ಈ ಪ್ರೇಯರ್ನ ಡೈಲಿ ರಾತ್ರಿ ಮಲ್ಗೋಕ್ಕೆ ಮುಂಚೆ ಹೇಳಿ ಮಲ್ಕೊಂಡ್ರೆ ನಮಗೆ ಒಳ್ಳೆ ನಿದ್ರೆ ಆ್ಯಂಡ್ ಬೆಳಗ್ಗೆ ಎದ್ದೇಳುವಾಗ ಖುಷಿಯಾಗಿ ಎದ್ದೇಳ್ಬೋದು ಅಂತ ನಮ್ಮ ಆಥರ್ ಹೇಳಿದ್ದಾರೆ. ಈ ಚಾಪ್ಟರ್ನ ಸಮ್ಮರಿ ಏನಂದರೆ, ನಿದ್ರೆ ಎಲ್ರಿಗೂ ತುಂಬ ಮುಖ್ಯವಾದದ್ದು. ಅದು ಚಿಕ್ಕ ನ್ಯಾಪ್ ಆದರೂ, ಲಾಂಗ್ ಸ್ಲೀಪ್ ಆದರೂ ಅದು ಡೀಪ್ ಆಗಿರಬೇಕು. ಡೀಪ್ ಸ್ಲೀಪ್ ಇದ್ರೇ ಸಬ್ಕಾನ್ಷಿಯಸ್ ಮೈಂಡ್ನ ಮಿರಾಕ್ಯುಲಸ್ ಪವರ್ಸ್ನ ನಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಯಾರಿಗೆಲ್ಲ ನಿದ್ರೆ ಪ್ರಾಬ್ಲಮ್ ಇದೆಯೋ ಅವರು ಅದನ್ನ ಮೊದಲು ಸರಿಪಡಿಸ್ಕೊಳ್ಬೇಕು. ಆರೋಗ್ಯಕರ ನಿದ್ರೆಗೆ ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು. ಯಾವಾಗ ನಮ್ಮ ನಿದ್ರೆ ಹೆಲ್ದಿಯಾಗಿರುತ್ತೋ ಆವಾಗಲೇ ನಾವು ಸಬ್ಕಾನ್ಷಿಯಸ್ ಮೈಂಡ್ನ ಮಿರಾಕ್ಯುಲಸ್ ಪವರ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋದ ಎಲ್ಲ ಚಾಪ್ಟರ್ಸ್ನ ನೋಡೋಕ್ಕೆ ಮರಿದೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.